ಆದ್ದರಿಂದ BEd ಫಲಿತಾಂಶ ಪ್ರಕಟವಾಗಿಲ್ಲ. ಇದರಿಂದ ಅನೇಕ BEd ಮುಗಿಸಿದಂಥ ವಿದ್ಯಾರ್ಥಿಗಳು ಮುಂದೆ ಶಿಕ್ಷಕರಾಗಿ ಹೋಗಬೇಕಾದಂತಹ ಯುವಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೂಡಲೇ ಅಂಕಪಟ್ಟಿ ಮತ್ತು ಕಾನ್ವಿಕೇಶನ್ ಸರ್ಟಿಫಿಕೇಟ್ ನೀಡಬೇಕು ಅಂತ ಆಗ್ರಹಿಸಿ ಜೂನ್ 13ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಸೌಧದ ಮುಂದೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ BEd ವಿದ್ಯಾರ್ಥಿಗಳ ಹೋರಾಟ ಸಮಿತಿಯ ಸಂಚಾಲಕರಾದ ತೇಜಸ್ ಅವರು ಹೇಳಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಯಾವುದೇ ಪದವಿ ನಾಟಕ ಉತ್ತರ ಪದವಿ ವೃತ್ತಿಪರ ಪರೀಕ್ಷೆಗಳು ತೆಗೆದುಕೊಂಡರೂ 45 ದಿನಗಳಲ್ಲಿ ಫಲಿತಾಂಶ ಪ್ರಕಟವಾಗಬೇಕೆಂದು ನಿಯಮವಿದೆ. ಆದರೆ ಕಲಬುರಗಿ ವಿಶ್ವವಿದ್ಯಾಲಯವು ಈ ನಿಯಮವನ್ನು ಗಾಳಿಗೆ ತೂರಿದೆ. BEd ಅಂತಿಮ ಸಾಲಿನ 4ನೇ ಸೆಮಿಸ್ಟರ್ ಪರೀಕ್ಷೆ ಬರೆದು 7 ತಿಂಗಳು ಕಳೆದರೂ ಸಹ ಇನ್ನೂ ಕೂಡ ಫಲಿತಾಂಶ ಪ್ರಕಟಗೊಂಡಿಲ್ಲ. ವಿದ್ಯಾರ್ಥಿಗಳ ಜೀವನ ಅತಂತ್ರಗೊಳಿಸಲಾಗುತ್ತಿದೆ. ಹಣ ವಸೂಲಿ, ಅಂಕಪಟ್ಟಿ ತಿದ್ದುಪಡಿ ಹೊನ್ನಾರ ನಡೆದಿದೆ. ಇನ್ನು ವಿದ್ಯಾರ್ಥಿಗಳ BEd ಫಲಿತಾಂಶವನ್ನು ಈ ಕೂಡಲೇ ಪ್ರಕಟಿಸಿ ಅಂಕಪಟ್ಟಿ ಮತ್ತು ಕಾನ್ವಿಕೇಶನ್ ಸರ್ಟಿಫಿಕೇಟ್ ನೀಡಬೇಕೆಂದು ಆಗ್ರಹಿಸಿ ಜೂನ್ 13ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಸೌಧದ ಮುಂದೆ ಹೋರಾಟ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಮುಗಿಸಿ 7 ತಿಂಗಳಾದರೂ ಕೂಡ ರಿಸಲ್ಟಿನ ಒಂದು ವಿಳಂಬ ಕಾಣ್ತಿದೆ. ಮತ್ತು ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿನಲ್ಲಿ ಬರಬೇಕಾಗಿದ್ದು ಫಲಿತಾಂಶ ಮತ್ತು ಅದೇ ರೀತಿಯಾಗಿ ಫಲಿತಾಂಶ ಏನಪ್ಪ ಪ್ರಕಟಿಸಲಾಗಿಲ್ಲ. ಇನ್ನೊಂದು ಕಡೆ ಮತ್ತೆ ಯೂನಿವರ್ಸಿಟಿ ಅಪ್ಪ ಅಂದರೆ 45 ಯಾವುದೇ ಯೂನಿವರ್ಸಿಟಿಗಳಾಗಲಿ 45 ದಿನಗಳ ಒಳಗಡೆ ಏನಪ್ಪ ಅಂದರೆ ರಿಸಲ್ಟನ್ನು ಬಿಡಬೇಕಂತೇಳಿ ಇದೆ ನಿಯಮ ಇದೆ ಯೂನಿವರ್ಸಿಟಿ ಪ್ರಕಾರ. ಅದೇ ರೀತಿಯಾಗಿ ಇವತ್ತಿನ ನಾವು ದಿನ ನೋಡ್ತಾ ಇದ್ದೀವಿ 7 ತಿಂಗಳ ಆಗಿಬಿಟ್ಟಿದೆ. ಅದು ಒಂದು ಸಮಸ್ಯೆ ತುಂಬಾ ಕಾಡ್ತಿದೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಏನಪ್ಪಾ ಇದು ಒಂದು ಮೂವ್ಮೆಂಟ್ ನಾವು ಬೆಳೆಸಿದ್ದೀವಿ, ವಿದ್ಯಾರ್ಥಿಗಳ ಒಂದು ಹೋರಾಟ ಸಮಿತಿಯನ್ನ. ಆ ಒಂದು ಹೋರಾಟ ಸಮಿತಿಯ ಮುಂದುವರೆಗೆ ನಾವು ಹೋರಾಟವನ್ನು ಕೈಗೊಳ್ಳುತ್ತಿದ್ದೇವೆ. ಮತ್ತು ಯೂನಿವರ್ಸಿಟಿನಲ್ಲಿ ಮುಖ್ಯವಾಗಿ ಏನಪ್ಪಾ ಇದು ಪೇಪರ್ ಏನು ಗೊಂದಲ ಒಳಗಾಗಿದೆ. ಅದೇ ರೀತಿಯಾಗಿ ನಾವು VC ಅವರಿಗೆ ಕೂಡ ನಾವು 3-4 ಸಲ ಹೋಗಿ ಭೇಟಿಯಾಗಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಇಲ್ಲ ಮಾಡ್ತೀವಿ ರಿಸಲ್ಟ್ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಬಟ್ ಆದರೂ ಕೂಡ ಇನ್ನೂ ರಿಸಲ್ಟ್ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾವು ಈ ಒಂದು ಹೋರಾಟ ಮಾಡೋಗೋಸ್ಕರ ನಾವು ಎಲ್ಲ ಕಡೆ ಕ್ಯಾಂಪೇನ್ ಅದು ಮಾಡ್ತಾ ಇದ್ದೀವಿ ಕಾಲೇಜ್ಗಳಲ್ಲಿ. ಮತ್ತು ಇನ್ನೊಂದು ಮೇಜರ್ ಆಗಿ ಏನಾಗಿದೆ ಅಂದ್ರೆ ಈಗ BEd ವಿದ್ಯಾರ್ಥಿಗಳು ಮುಗಿಸಿದ ನಂತರ ಮನೆಯಲ್ಲಿದ್ದಾರೆ. ಸೊ ಈ ಗೆಸ್ಟ್ ಟೀಚರ್ ಆಗಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಈ ಎಲ್ಲ ನಾವು ಸರ್ಕಾರಿ ಸ್ಕೂಲ್ಗಳಲ್ಲಿ ಹೋಗಬೇಕಾದ್ರೆ ಕೂಡ ನಮಗೆ ಏನಪ್ಪಾ ಅಂದ್ರೆ ಇಲ್ಲ ನೀವು 4 ಸೆಮ್ ರಿಸಲ್ಟ್ ತಗೊಂಡು ಬರ್ರಿ ಅಂದ್ರೆ ನಾವು ನಿಮ್ಗೆ ಕರ್ಕೋತೀವಿ ಅಂತ ಇದು ಒಂದು ವಿದ್ಯಾರ್ಥಿಗಳಲ್ಲಿ ಬಹಳ ಕಾಡ್ತಿದೆ ಸರ್. ಇದಕ್ಕಾಗಿ ಏನಪ್ಪಾ ಅಂದ್ರೆ ಸುಮಾರವಾಗಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಬೆಳೀತಾ ಇದೆ ಇದರಿಂದಾಗಿ. ಮತ್ತೆ ರಿಸಲ್ಟ್ ಕೊಡ್ತಾ ಇಲ್ಲ. ಇದು ಒಂದು ಕೇರ್ನೆಸ್ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ಕಾನ್ವಿಕೇಶನ್ ಅಂತೇಳಿ ಬರುತ್ತೆ ಅದು BEd ವಿದ್ಯಾರ್ಥಿಗಳಿಗೆ. ಅದು ಕಾನ್ವಿಕೇಶನ್ ಕೂಡ ಕೊಡ್ತಾ ಇಲ್ಲ. ಮತ್ತು ಆಮೇಲೆ ಎಕ್ಸಾಮ್ ಕೂಡ ಆದ್ರೂ ಕೂಡ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಇನ್ನೂ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬರ್ತಾ ಇಲ್ಲ. ಕೇವಲ ನಮ್ದು ಏನಪ್ಪಾ ಅಂದ್ರೆ ಆನ್ಲೈನ್ ಪ್ರಿಂಟ್ ಅಷ್ಟೇ ಬರ್ತಾ ಇದೆ. ಇದರ ವಿರುದ್ಧ ನಾವು ಎಲ್ಲ ವಿದ್ಯಾರ್ಥಿಗಳು ಒಂದುಗೂಡಿ ನಮ್ಮ ಒಂದು ಹೋರಾಟ BEd ಹೋರಾಟ ವಿದ್ಯಾರ್ಥಿಗಳ ಸಮಿತಿ ವತಿಯಿಂದ 13ನೇ ತಾರೀಕು ಯೂನಿವರ್ಸಿಟಿಯಾಗಿ ಮುಖ್ಯ ಆಗ್ತಾ ಇದ್ದೀವಿ, ಯೂನಿವರ್ಸಿಟಿ ಚಲೋ ಅಂತೇಳಿ. ಸೊ ಅದಕ್ಕೋಸ್ಕರ ಇದೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಈ ಒಂದು ಹೋರಾಟಕ್ಕೆ ಹಲವಾರು ವಿದ್ಯಾರ್ಥಿ ಸಂಘಟನೆ ಮತ್ತು ಯುವಜನ ಸಂಘಟನೆಗಳು ಕೂಡ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನಮ್ಮ ಒಂದು AIYನ ಸಂಘಟನೆಯ ಒಂದು ಜಿಲ್ಲಾ ಕಾರ್ಯದರ್ಶಿಗಳಾದ ಜಿಲ್ಲಾ ಒಂದು ಸಮಿತಿಯ ಸದಸ್ಯರಾದ ರಮೇಶ್ ಅವರು ಕೂಡ ಇದರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಯೂನಿವರ್ಸಿಟಿ ಪದೇ ಇಂಥ ತಪ್ಪುಗಳು ಮಾಡ್ತಾ ಇದೆ. ಸೊ ಎಷ್ಟು ವರ್ಷಗಳಿಂದ ಈ ಥರ ನಡೀತಾ ಇದೆ. ಬಟ್ ಅದನ್ನ ಪರಿಹಾರ ರೀತಿಯಲ್ಲಿ ಇದು ತಗೋತಾ ಇದ್ದೀವಿ. ಯೂನಿವರ್ಸಿಟಿ ಮಿಸ್ ಆಗಿರ್ಬೋದು, ವಿಶಿಷ್ಟವಾಗಿರ್ಬೋದು. ಸೊ ಯಾವುದೇ ಈ ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಯೂನಿವರ್ಸಿಟಿಯಿಂದ ನೋಡ್ಕೋಬೇಕು. ಒಂದು ವೇಳೆ ಆ ರೀತಿ ಇದು ಮಾಡಿದ್ರೆ ಇದರಿಂದ ನಾವು ಕೂಡ ಇವರ ಒಂದು ಹೋರಾಟ ಸಮಿತಿಗೆ ನಮ್ಮ ಸಂಘಟನೆ ಕಡೆಯಿಂದ ವಿವಿಧ ಸ್ಟ್ರಾಂಗ್ ಆಗಿ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಆಮೇಲೆ ವಿವಿಧ ಸಂಘಟನೆ ಸಂಸ್ಥೆಗಳಿಂದ ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ನಾವೆಲ್ಲ ಮುಂದೆ ಇರ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳ್ತಾರೆ. ಇಷ್ಟೇ ಮುಗಿಸ್ತೇವೆ. ಈ ಒಂದು ಹೋರಾಟಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಈಗ ಆನ್ಲೈನ್ ಪ್ರಿಂಟ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಏನು ಆನ್ಲೈನ್ ಪ್ರಿಂಟ್? ರಿಸಲ್ಟ್ ಸರ್. ಪುಸ್ತಕದಲ್ಲಿ ಏನು ಆನ್ಲೈನ್ ಪ್ರಿಂಟ್ ಬರುತ್ತೆ ಅದು ಕೇವಲ ಆನ್ಲೈನ್ ಪ್ರಿಂಟೇ ಬರುತ್ತೆ ಸರ್. ಅದು ಆನ್ಲೈನ್ ಪ್ರಿಂಟ್ ಬಂದು ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬರಬೇಕಲ್ಲ. ಸೊ ಯೂನಿವರ್ಸಿಟಿಯಿಂದ ಆನ್ಲೈನ್ ಪ್ರಿಂಟ್ ಬರುತ್ತೆ. ಆನ್ಲೈನ್ ಫಲಿತಾಂಶ ಬಿಟ್ಟಲ್ಲ.
ಇಲ್ಲ ಕೋರ್ಸ್ ಅಲ್ಲಿ ಇನ್ನೂ ಬಿಟ್ಟಿಲ್ಲ ಸರ್. ಕೋರ್ಸ್ ಅಲ್ಲಿ ಮತ್ತೆ ಆನ್ಲೈನ್ ಪ್ರಿಂಟ್ ಯಾವುದು? ಇದು ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ಯಾವ ಮಾರ್ಕ್ಸ್ ಉಳಿದವರು ಹೋಟೆಲ್ ಮಾಡ್ಸ್ಕೊಂಡು ಸರ್. ಇವ್ರಿಗೆ ಏನಾಗಿದೆ ಅಂದ್ರೆ ಪ್ರಥಮ ಸೆಮಿಸ್ಟರ್, ದ್ವಿತೀಯ ಮತ್ತು ತೃತೀಯ ಸೆಮಿಸ್ಟರ್ ಸರ್ ನೆಟ್ ಕಾಪಿ ಬರುತ್ತೆ. ನೆಟ್ ಒಳಗೆ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಟ್ ಕಾಪಿ ಮಾತ್ರ ಬಂದಿದೆ. ಒರಿಜಿನಲ್ ಕಾಪಿ ಇವರಿಗೆ ಕಾಲೇಜಲ್ಲಿ ಕೊಟ್ಟಿಲ್ಲ, ಯೂನಿವರ್ಸಿಟಿ ಅವರು ಇನ್ನೂ ಮಾಡಿಲ್ಲ ಸರ್ ಅವರು. ಬಟ್ 4ನೇ ಸೆಮಿಸ್ಟರ್ ರಿಸಲ್ಟ್ ಇನ್ನೂ ಇದು ಮಾಡಿಲ್ಲ ಸರ್, ಪ್ರಕಟ ಮಾಡಿಲ್ಲ. ಎಕ್ಸಾಮ್ ಡಿಸೆಂಬರ್ ಆಗಿ ಮುಗಿದಿದೆ ಸರ್, ಸುಮಾರು 7 ತಿಂಗಳ ಡಿಸೆಂಬರ್ ಎಕ್ಸಾಮ್ ಹಾಂ ಸರ್. ನವೆಂಬರ್ ಡಿಸೆಂಬರ್ ಆಗಿದೆ ಸರ್ ಎಕ್ಸಾಮು. ಇವಾಗ ಜೂನ್ ಸರ್, ಜೂನ್ 10 ಇದೆ. ಸುಮಾರು 7 ತಿಂಗಳು ಕಳೆದು ಸರ್. ಬೇರೆ ವಿಶ್ವವಿದ್ಯಾಲಯದಲ್ಲೆಲ್ಲ ಇವಾಗ ರಿಸಲ್ಟ್ ಪ್ರಕಟಗೊಂಡು ಬೇರೆ ಕಡೆ ಎಲ್ಲ ಗೆಸ್ಟ್ ಟೀಚರ್ ಆಗಿ ಅವರೆಲ್ಲ ನೇಮಕಗೊಂಡಿದ್ದಾರೆ ಸರ್. ಇವಾಗ ಬಿಟ್ಟಿದೆ 50,000 ಗೆಸ್ಟ್ ಟೀಚರ್ ಇದೆ ಸರ್. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಯಾಕೆ ಹಿಂದೆ ಉಳಿದಿದೆ ಶಿಕ್ಷಣದಲ್ಲಿ, ಈಗ ವಿಶ್ವವಿದ್ಯಾಲಯಗಳು ಕೆಲವೊಂದು ತಪ್ಪು ಮಾಡ್ತಿದೆ ಸರ್. ಆದರೂ ಇಲ್ಲ ಸರ್, ಗುಲ್ಬರ್ಗ ವಿಶ್ವವಿದ್ಯಾಲಯ ಸರ್ ಈ ಶಿಕ್ಷಕರಾಗಿ ನೇಮಕ ಆಗಬೇಕಲ್ಲ, ಅದೇ ಥರ ವಿಶ್ವವಿದ್ಯಾಲಯಗಳು ಈ B.Ed ಫಲಿತಾಂಶ ಬಿಟ್ಟರೆ ಅಂತ ಹೆಚ್ಚಿಗೆ ನಮ್ಮ ಭಾಗದಲ್ಲಿ ಶಿಕ್ಷಕರು ನೇಮಕ ಆಗಕ್ಕೆ ಸಾಧ್ಯ ಆದರೂ ನಾವು ಈಗ ಮಾತಾಡೋದು ಸರ್. ಎಷ್ಟು ಜನ ಸರ್ ಸುಮಾರು ಕಾಲೇಜ್ನಲ್ಲಿ 60 ಸೆಮಿಸ್ಟರ್ಗೆ 100 ಜನ ಅಡ್ಮಿಷನ್ ಆಗ್ತಾರೆ. 100 ಜನ ಅಡ್ಮಿಷನ್ ಆಗ್ತಾರೆ. ಟೋಟಲ್ ಯೂನಿವರ್ಸಿಟಿ ಲೆಕ್ಕ ಪ್ರಕಾರ ನೋಡಿದ್ರೆ 2,000 ಚಿಲ್ಲರೆ ಇದೆ ಸರ್. 2,000. 4ನೇ ಸೆಮಿಸ್ಟರ್ 2,000 ಜನ. ಹಾಂ, 4ನೇ ಸರಿ 2,000 ಜನ ಮೇಲೆ. ಸರ್ ಅದೇ ರಿಸೀವೇಟ್ ಭೇಟಿ ಆದಾಗ ಮತ್ತು ಅದು ಕಮಿಟಿ ಅಂತ ಏನು ಬರುತ್ತಲ್ಲ ಸರ್, B.Ed 4ನೇ ಸೆಮಿಸ್ಟರ್ ಅದು ಪ್ರತಿ ವರ್ಷ ಸೆಮಿಸ್ಟರ್ಗೆ ಕಮಿಟಿ ಅಂತ ಬರ್ತಾರೆ ಸರ್ ಯೂನಿವರ್ಸಿಟಿಗಳಿಂದ. ಅದು ಯೂನಿವರ್ಸಿಟಿ ಕಡೆಯಿಂದ ಕಮಿಟಿ ಬರುವಾಗ ಮುಂಚೆನೂ ನಾವು ಯೂನಿವರ್ಸಿಟಿಗೂ ಲೆಟರ್ ಕೊಟ್ಟಿದ್ದೀವಿ ಸರ್. ಅವ್ರು ಹೇಳಿದ್ರು ಇಲ್ಲ ಕಮಿಟಿ ಆಗಿ ಒಂದು 10 days ಅಲ್ಲಿ ನಾವು ನಿಮಗೆ ಏನಪ್ಪ ಅಂದರೆ ರಿಸಲ್ಟ್ ಮಾಡ್ತೀವಿ. ಅದು ಏನಪ್ಪ ಅಂದರೆ ಹಿಂದಿನ ತಿಂಗಳ 15ನೇ ತಾರೀಕು ಬಂದಿದ್ರು ಸರ್. ಅವಾಗ 15ನೇ ತಾರೀಕಾಗಿ ಮತ್ತು 6ನೇ ತಾರೀಕು 26 ದಿವಸ ಆದರೂ ಕೂಡ ಇನ್ನೂ ತನಕ ಒಂದು ರಿಸಲ್ಟ್ ಕೊಟ್ಟಿಲ್ಲ ಸರ್. ಅದೇ ಸಲುವಾಗಿ ಹೋರಾಟ ಕೈಗೊಂಡು ಒಂದು 100 ಜನ ಸೇರ್ತೀವಿ ಸರ್. ಮೊನ್ನೆ ಆನ್ಲೈನ್ ಸಭೆನೂ ಆಗಿದೆ, ಎಲ್ಲ ವಿದ್ಯಾರ್ಥಿಗಳದೆಲ್ಲ ನಾವೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತೆಲ್ಲ ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರ ಅವ್ರ ಮೇಲೆ ಸರ್. ನಾವು ಎಲ್ಲ ಕಡೆ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇದ್ವಿ ಕಾಲೇಜ್ಗಳಲ್ಲಿ, ಒಂದು ಆನ್ಲೈನ್ ಮೀಟಿಂಗ್ಗಳಲ್ಲೆಲ್ಲ. ಸೊ ಎಮೋಷನ್ ಅಂತ ಇದೆ ಸರ್. ಅದೇ ಸರ್, ಇದು ವ್ಯಾಲ್ಯೂಯೇಷನ್ ಅಲ್ಲಿ ಯೂನಿವರ್ಸಿಟಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ವ್ಯಾಲ್ಯೂಯೇಷನ್ ಅಲ್ಲಿ ಕೆಲವು ಗೊಂದಲಗಳು ಆಗಿವೆ ಸರ್. ಸೊ ಅದ್ರ ಸಲುವಾಗಿ ಅವ್ರೇನಂದ್ರೆ ಆ ಗೊಂದಲವನ್ನು ಕಂಡುಹಿಡಿಯೋದಕ್ಕೆ ನಾವು ಕಮಿಟಿ ಮಾಡಿದ್ದೀವಿ ಯೂನಿವರ್ಸಿಟಿನಲ್ಲಿ. ಅದು ಕಮಿಟಿ ಮಾಡಿ ಸರ್ 1 ತಿಂಗಳಾಯ್ತು. ಅದು ಕಮಿಟಿ ಮಾಡಿ ಕೂಡ 1 ತಿಂಗಳಾದ್ರೂ ಕೂಡ ಇದೆ. ಅವು ಕಮಿಟಿ ಮಾಡಿ ನೀವು ಏನೋ ಮಾಡಿ ಮೊದಲು ನಮಗೆ ರಿಸಲ್ಟ್ ಬೇಕು, ರಿಸಲ್ಟ್ ಕೊಡಿ. ಈಗ ಏಕಪ್ಪ ಅಂದ್ರೆ ಗೆಸ್ಟ್ ಟೀಚರ್ ಏನು ಬಿಟ್ಟಿದ್ದಾರೆ ಅಂದ್ರೂ ಕೂಡ ಸರ್, ಗೆಸ್ಟ್ ಟೀಚರ್ ಇವತ್ತಿಂದ ಲಾಸ್ಟ್ ಡೇಟ್ ಇದೆ ಫಿಲ್ ಮಾಡೋದು ಇವತ್ತಿನ ತೊಂದರೆ. ಮತ್ತು ಆಮೇಲೆ ವಿದ್ಯಾರ್ಥಿಗಳು ಈಗಿನ ವರ್ಷ ಮುಗಿಸಿದವರು ಇನ್ನೂ 1 ವರ್ಷ ಮನೆಯಲ್ಲಿ ಕೊಡೋ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಸರ್. ಇದು ಏನು B.Ed ಅಲ್ಲೂ ಕೂಡ ಈ ಹಣ ಕೂಡ B.Ed ಮಾಡಬೇಕಂದ್ರೂ ಕೂಡ ಮೊದಲೇನು ಸರ್ ಖಾಲಿ ಒಂದು 20,000 10,000 B.Ed ಆಗ್ತಿತ್ತು. ಈಗ ಏನಿಲ್ಲಪ್ಪ ಅಂದ್ರೆ 2 ವರ್ಷ 2 ಲಕ್ಷ ಅಂತ ಇದು ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಒಂದು ಪರಿಣಾಮ ಬೀಳ್ತಾ ಇದೆ ಸರ್. ಇದು ದುಡ್ಡಿನ ಪ್ರಕಾರ ಕೂಡ ನೋಡಿದ್ರು ಕೂಡ ಈ ಒಂದು ರೀತಿಯಾಗಿ ಇದು ಟೋಟಲ್ ಆಗಿ ಇಷ್ಟೆಲ್ಲ ಸಾಲ ಎಲ್ಲ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜಿಗೆ ಸೇರಿಸ್ತಾರೆ. ಅವ್ರು ಏನೋಪ್ಪ 2 ವರ್ಷ ಮುಗಿದ್ರೆ ಎಲ್ಲೋ ಟೀಚಿಂಗ್ ಮಾಡಿ ಇದು ಮಾಡ್ತೀವಿ, ಒಂದು 12,000 ಬರುತ್ತೆ ಅನ್ನೋದು ಆಕಾಂಕ್ಷೆಯಲ್ಲಿ ಇರ್ತಾರೆ. ಈ ಒಂದು ಗೊಂದಲದಲ್ಲಿ ವಿದ್ಯಾರ್ಥಿಗಳು ಪೂರೈಸ ಸೋತೋಗಿದ್ದಾರೆ.